ಬರ್ಬೋದು, ಒಂದ್ ಗಲಾಟೆ ಸ್ಟಾರ್ಟ್ ಮಾಡ್ಬೋದು. ಇಂಥದ್ ಯಾವ ಟೆನ್ಷನ್ ಇಲ್ವಲ್ಲ ಇವ್ರಿಗೆ. ಬೇಬಿ, ಕಲಿಯುಗ ಅಂದ್ರೆ ಇದೆ. ಅಯ್ಯೋ ಇದ್ರಲ್ಲೇನಿದೆ ಬಿಡಿ. ಒಂದೇ ಹುಡುಗಿನ ಮೂರ್ ಜನ ಮದ್ವೆ ಆಗಿರೋದನ್ನ ನೋಡಿದೀವಿ. ಇದಿನ್ನೂ 2ನೇ ಮದ್ವೆ. ನೀವೇ ಹೇಳಿದ್ರಲ್ಲ ಕಲಿಯುಗ ಅಂತ. ಅಲ್ಲ, ನಾನ್ DCPಗೆ ಅಮರ್ನ ಹೆದರ್ಸಕ್ ಹೇಳಿದ್ದು ರಚನಾ ನೆಮ್ಮದಿ ಹಾಳಾಗ್ಲಿ, ಅದ್ರ ಮೂಲಕ ಆ ಮನೆಯವ್ರ ನೆಮ್ಮದಿ ಎಲ್ಲ ಎಕ್ಕುಟ್ಟು ಹೋಗ್ಲಿ ಅಂತ. ಋಷಿ ಕಮಲಿ ಮಧ್ಯೆ ದೊಡ್ಡ ಜಗಳ ಆಗ್ಬೇಕು ಅಂತ ನಾನ್ ಮಾಡಿದೆ. ಆದ್ರೆ ಇವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ರಚನನ್ಗೆ ಇನ್ನೊಂದ್ ಮದ್ವೆ ಮಾಡಕ್ ಹೊರಟಿದಾರಲ್ಲ, ಏನು ಕರ್ಮ ನಮ್ದು. ರಿಷಿ ಸರ್, ಈಟೊತ್ತಾದ್ರೂ ಅಮರಣ್ಣ ಬರಲೇ ಇಲ್ಲ. ನಂಗೆ ಯಾಕೋ ಸ್ಯಾನೆ ಭಯ ಆಯ್ತೈತೆ ಸರ್. ಕಮಲಿ ಅವರ ಇನ್ನೇನು ಬಂದ್ಬಿಡ್ಬೋದು. ಅಟ್ಲೀಸ್ಟ್ ಫೋನ್ ಯಾರು ಮಾಡಬೇಕಿತ್ತು ಕಮಲಿ ಅವರ. ನಿಮ್ಗೇನಾದ್ರೂ ಕಾಲ್ ಮಾಡಿದಾನ ಚೆಕ್ ಮಾಡಿ. ಇಲ್ಲ ಸರ್. ಇವಾಗ್ಲೇ ಮದ್ವೆ ಅಂತ ಹೇಳಿದ್ರು ಇಷ್ಟು ಲೇಟ್ ಮಾಡ್ತಿದ್ದಾನೆ. ಮದ್ವೆ ಇರೋದು ಅವ್ನು ಹೆಂಡ್ತಿದ್ದಾನೆ. ಹೀಗಿದ್ದಾಗ್ಲೂ ಅವ್ನು ನೆಮ್ಮದಿಯಾಗಿ ಎಲ್ಲೋ ಹೇಗಿರಕ್ ಸಾಧ್ಯ ಅಮ್ಮ? ಅವ್ನು ಖಂಡಿತ ಬರಲ್ಲ. ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಮದ್ವೆ ಅಂತ ಗೊತ್ತಾಗಿದ ತಕ್ಷಣ ಓಡ್ ಬರ್ತಿದ್ದ. ನಂಗೆ ಗೊತ್ತಾಯ್ತು ಅವ್ನು ಬರಲ್ಲ. ರಚನಾ, ನೀನೇನು ಚಿಂತೆ ಮಾಡಬೇಡ. ನಿನ್ ನಂಬಿಕೆನ ನೀನ್ ಕಳ್ಕೊಂಬೇಡ ರಚನಾ. ಅಮರಣ್ಣ ಖಂಡಿತವಾಗ್ಲೂ ಬರ್ತಾನೆ. ಹೌದು ರಚನಾ, ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಂಬಿ, ಕಮಲಿ ಅವರ ಒಂದ್ಸಲಿ ಫೋನ್ ಮಾಡಿ ಟ್ರೈ ಮಾಡಿ. ಹ್ಞೂ ಸರ್. ಪ್ಲೀಸ್ ಯಾರಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳಿ. ಮರ್ತ್ಬಿಟ್ಟ ತಂಗ್ಯವ. ನನ್ನ ರಚನೆನ ಸೇರಿಸಿ ಒಂದು ಮಾಡಿ ಮದ್ವೆ ಮಾಡಿದ್ ನೀನೇ ತಾನೆ. ಈಗ ಅವಳು ಇನ್ನೊಂದು ಮದ್ವೆ ಆಗಕ್ಕೆ ಹೋಗ್ತಿದ್ದೆ ಅಂದಾಗ ತಡಿಬೇಕಾಗಿರೋದು ನೀನೇ ತಾನೆ. ನಿನ್ ಕೈ ಹೋಗಿದ್ದೀನಿ. ಈ ಮದ್ವೆ ತಡಿ, ಇದ್ ಬೇಡ ಮದ್ವೆ ಅಂತ ಹೇಳು ಅವಳಿಗೆ ಪ್ಲೀಸ್. ತಂಗ್ಯವ, ಬಾಬಾಜಿ ಬಾಬಾಜಿ ಕೈ ಮುಗಿತೀನಿ ಬಾಬಾಜಿ. ಪ್ಲೀಸ್ ನೀವಾದ ಅರ್ಥ ಮಾಡ್ತೀವಿ ಅವಳಿಗೆ. ಅಮ್ಮ, ನಮ್ಮನ್ನೆಲ್ಲ ಕೇಳ್ಕೊಂಡು ಯೂಸ್ ಇಲ್ಲ. ಇದು ರಚನಾ ಡಿಸಿಷನ್. ಬಾಬಾಜಿ ಪ್ಲೀಸ್ ಚಿನ್ನ, ಆತುರದಲ್ಲಿ ನಿರ್ಧಾರ ತಗೋಬೇಡ. ನಾನಿನ್ನು ತುಂಬಾ ಪ್ರೀತಿಸ್ತೀನೋ, ಅರ್ಥ ಮಾಡ್ಕೋ. ಅಮರ್, ನಮ್ಮ ಮದ್ವೆಗೆ ಡಿಸ್ಟರ್ಬ್ ಮಾಡಬೇಡ. ಸುಮ್ಮನೆ ಹೊಂಟೋಗೋ. ಚಿನ್ನ ಪ್ಲೀಸ್ ಚಿನ್ನ, ಒಳಗಡೆ ಬಂದು. ಚಿನ್ನ 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 ಪ್ಲೀಸ್ ಪ್ಲೀಸ್ ತಂಗಿ ಹೇಳು. ನೋಡು ಬಾಬಾಜಿ, ನಮ್ ಪ್ರೀತಿ ಉಳಿಸ್ಕೋಬೇಕು ಅಂತ ನಾನಿದೆ ಹೇಳ್ತಾ ಇಲ್ಲ. ಆದ್ರೆ ನಿಮ್ಮಿಬ್ರು ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಈ ತರ ಕೆಲಸ ಮಾಡಿದ್ದು ಬಾಬಾ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಬಾಬಾಜಿ ತಂಗ್ಯವ,
ನೀವೇನಾ ಮದುವೆ ಗಂಡು ಹೆಣ್ಣು? ಹೌದು ಸರ್. ಹೌದು ಸರ್. ರಚನಾ ಅಂದ್ರೆ ನೀವೇನಾ? ಹೌದು. ಚಿನ್ನ, ಇವ್ರು ಯಾರು? ಇವರು ಸಾಕ್ಷಿ ಸರ್. ಕಣ್ಣೀರಿಲ್ಲ. ಗ್ರೇಟ್. ಜೈ ಮಾಡಮ್ಮ. ಚಿನ್ನ ಪ್ಲೀಸ್ ಚಿನ್ನ, ನನ್ನ ಪ್ರೀತಿ ಏನು ಅಂತ ನಿನ್ಗೆ ಗೊತ್ತು ತಾನೆ? ನೋಡು, ನನ್ನ ಕಣ್ಣಿಟ್ಬಿಟ್ಟು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳು, ಆಮೇಲೆ ಸೈನ್ ಹಾಕು. ಈಗಷ್ಟೇ ಆಡಿದ ಮಾತನ್ನ ಸುಳ್ಳು ಮಾಡಿದ್ರಲ್ರಿ, ಅನ್ಯಾಯವಾಗಿ ಹೊಗಳಿಬಿಟ್ರಲ್ರ ನಿಮ್ಮನ್ನ. ನೋಡಿ, ಅವರು ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ, ನೀವು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ, ನಮ್ಗೆ ಟೈಮ್ ಇಲ್ಲ. ಏನ್ ಸರ್ ನೀವು? ಸರ್, ನನ್ನ ಹೆಂಡತಿ ಸರ್, ನನ್ನ ಜೀವನದ ಪ್ರಶ್ನೆ ಸರ್ ಇದು. ನನ್ನ ಪ್ರೀತಿಗೆ ಟೈಮ್ ಇಲ್ವಾ ಸರ್? ಸರ್, ನೀವ್ ಹೇಳಿದಾಗ ಯಾವ ಗಂಡ ಬಂದು ಸಾಕ್ಷಿ ಸೈನ್ ಹಾಕ್ಬಿಟ್ಟು ಹೆಂಡತಿನ ಬೇರೆ ಜೊತೆ ಮದುವೆ ಮಾಡ್ಕೊಡ್ತಾನೆ ಸರ್? ನಾನಂತೂ ಅಷ್ಟು ಒಳ್ಳೇದಲ್ಲ ಸರ್. ನನಗೆ ನನ್ನ ಹೆಂಡತಿ ಬೇಕು ಸರ್. ನಾನು ಅವಳ ಜೊತೆ ಬದುಕಬೇಕು. ಈ ಮದುವೆ ನನಗೆ ಸುತ್ತಾರಾಮ ಇಷ್ಟ ಇಲ್ಲ ಸರ್. ಏನೋ ಒಂಚೂರು ಚಿಕ್ಕ ಮನಸ್ತಾಪ ಬಂತು, ಅದಕ್ಕೆ ಕೋಪ ಮಾಡ್ಕೊಂಡು ಈ ಡಿಸಿಷನ್ ತಗೊಂಡಿದ್ದಾಳೆ. ಸರ್, ಯಾರು ನನ್ನ ಮಾತು ಕೇಳ್ತಾರೆ, ನೀವಾದ್ರೂ ನನಗೆ ಸಹಾಯ ಮಾಡಿ. ನಾನು ಇಷ್ಟಪಟ್ಟೆ ಈ ಮದುವೆ ಆಗ್ತಿರೋದು. ಹಾಗೆ ಇವನ್ ಜೊತೆ ಆಗಿದ್ ಮದ್ವೆನೇ ಅಲ್ಲ. ಅದು ರಿಜಿಸ್ಟರ್ ಕೂಡ ಆಗಿಲ್ಲ. ನನ್ಗೆ ಆ ಮದ್ವೆನೂ ಇಷ್ಟನೂ ಇಲ್ಲ ಸರ್. ನಾನು ಡಾಕ್ಯುಮೆಂಟ್ಸ್ ಪ್ರೂಫ್ ಎಲ್ಲ ಕೊಟ್ಟಿದ್ದೀನಲ್ವಾ, ನಾನು ಸೈನ್ ಮಾಡ್ಬೋದಲ್ವಾ ಈಗ? ಮಾಡಮ್ಮ. ಪ್ಲೀಸ್ ಚಿನ್ನ, ಚಿನ್ನ ಪ್ಲೀಸ್. ತಗೋ ಸೈನ್ ಮಾಡಿ. ನಾನಾ? ಸಾಕ್ಷಿ ಸೈನ್ ಬೇಕಲ್ಲ, ನೀನೇ ಮಾಡು. ಲೇಟ್ ಆಗ್ತಿದೆ, ಬೇಗ ಮಾಡು. ಅವತ್ತು ಅವ್ನು ನನ್ನ ಜೊತೆ ಬಂದಿದ್ದ ಅಂತ ನೀನ್ ಶಂಭುಗ್ ಹೊಡೆದಿದ್ದೆ ಅಲ್ವಾ? ನಮ್ಮಿಬ್ರು ಲೈಫ್ ಸರಿ ಹೋಗ್ಬೇಕು, ನಾವಿಬ್ರು ಒಂದಾಗ್ಬೇಕು ಅಂತ ಬಂದು ಅವ್ನು ನಿನ್ನ ಹತ್ರ ವಧೆ ತಿಂದಿದ್ದಾನ ಪಾಪ. ಶಂಭು ನಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ ಅಮರ್? ಶಂಭು, ನನ್ನ ಕ್ಷಮಿಸ್ಬಿಡು ಶಂಭು. ಅವತ್ತು ಸಿಟ್ಟಲ್ಲಿ ಪ್ರಾಣಿ ತರ ನಡ್ಕೊಂಡ್ಬಿಟ್ಟೆ ನಿನ್ ಜೊತೆಗೆ. ನಮ್ಮಿಬ್ರು ಜೀವನ ಸರಿ ಹೋಗ್ಬೇಕು ಅಂತ ನೀನ್ ಮಾಡಿರೋ ಹೆಲ್ಪನ್ನ ನಾನು ಯಾವತ್ತೂ ಮರೆಯಲ್ಲ ಶಂಭು. ಆ ಸಮಯದಲ್ಲಿ ನನ್ನ ತಲೆಗೆ ಇದ್ಯಾವುದೂ ಒಳಿಲಿಲ್ಲ, ಅದಕ್ಕೆ ನಿನ್ನ ಹತ್ರ ಆ ತರ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡು. ಇರ್ಲಿ ಬಿಡು ಅಮರ್, ರಚನನ್ ಜೀವನ ಸರಿ ಹೋಯ್ತದೆ ಅಂದ್ರೆ ನಾನು ಏನ್ ಬೇಕಾರ ಮಾಡ್ತೀನಿ. ನಮ್ ರಚನನ್ ಜೀವನ ಚೆನ್ನಾಗಿದ್ದು ನೀವು ಖುಷಿಯಾಗಿದ್ರೆ ಸಾಕು, ನಂಗೆ ಇನ್ನೇನು ಬೇಡ.
ಲೈಫಲ್ಲಿ ನನಗೆಲ್ಲ ಸಿಕ್ಕಿದೆ ಶಂಭು. ಆದರೆ ನನ್ನ ಲೈಫಲ್ಲಿ ಪಡ್ಕೊಂಡಿರೋಂಥ ಬೆಸ್ಟ್ ಫ್ರೆಂಡ್ ಅಂದರೆ ನೀನೇನೆ. ಲೈಫ್ ಲಾಂಗ್ ನನ್ನ ಜೊತೆ ಇದೇ ರೀತಿ ಬೆಸ್ಟ್ ಫ್ರೆಂಡ್ ಆಗಿರ್ತೀಯ ಅಲ್ವಾ? ಇರ್ತೀನಿ ರಚನಾ. ಅಂತುವೆ ಈ ಎಲ್ಲ ಸಮಸ್ಯೆನೂ ಇವತ್ ಬಗೆಹರಿತು. ನಿಮ್ಮಿಬ್ರು ಈ ದಿನ ದೂರ ನೋಡಿ ನೋಡಿ ನಮಗೂ ಸಾಕಾಗಿತ್ತು. ಅಮರ್, ಇನ್ನೊಂದ್ಸಲಿ ನನ್ನ ತಂಗಿ ಕಣ್ಣಲ್ಲಿ ನೀರು ಬಂತು. ಖಂಡಿತ ಬರಲ್ಲ ಬಾಬಾಜಿ. ಒಂದ್ ವೇಳೆ ಬಂದ್ರು ಅದ್ ಖುಷಿಯಿಂದ ಆಗಿರುತ್ತೆ. ಕಮ್ಲಿ, ನಾನು ನಿಂಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಆ ಋಣನ ತೀರ್ಸಕ್ಕಾಗಲ್ಲ. ನೀನು ನಮ್ಮ ಫ್ಯಾಮಿಲಿಗೆ ಪಟ್ಟಿರೋಂಥ ಕಷ್ಟ ಒಂದಲ್ಲ ಎರಡಲ್ಲ. ನೀನು ನನ್ನ ಅತ್ತೆಯಾಗಿ ಬಂದಿರೋದು ನನ್ನ ಪುಣ್ಯ. ನೀವಿಬ್ರು ಹಿಂಗೆ 100 ಕಾಲ ಸಂತೋಷವಾಗಿ ಬದುಕಿ, ನಂಗಷ್ಟೇ ಸಾಕು. ಇನ್ನು ಹಳೇದ್ನೆಲ್ಲ ಮರೆತು ಇಬ್ರು ಖುಷಿಯಾಗಿರಪ್ಪ. ನೋಡಿ, ಇನ್ ಮುಂದೆ ಈ ಥರದ್ದು ಏನೇ ಸಮಸ್ಯೆ ಬಂದು ದಯವಿಟ್ಟು ನಮ್ಮ ಹತ್ರ ಹೇಳ್ಕೊಳ್ಳಿ, ಮುಚ್ಚಿಡ್ಬೇಡಿ ಅಷ್ಟೇ. ಹೌದು ಅಮ್ಮ, ನಿಮ್ಮ ಉದ್ದೇಶ ಸರಿ ಇತ್ತು, ಆದರೆ ನೀವು ನಡ್ಕೊಂಡಿದ್ದ ರೀತಿ ತಪ್ಪಿತ್ತು. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ರಚನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾವೆಲ್ಲರೂ ಅದನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇದಕ್ಕೆಲ್ಲ ಕಾರಣ ಅಂಬಿ. ಹೌದು, ಇದಕ್ಕೆಲ್ಲ ಕಾರಣ ಅಂಬಿನೇ. ಅವಳಿಂದಾನೇ ಅಲ್ವಾ ನೀನು ನನ್ನ ಬಿಟ್ಟು ಹೋಗಿದ್ದು? ಚಿನ್ನಪ್ಪ, DCP ನನ್ನನ್ನ ಟಾಪಿಕ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ ನಿಜ. ಆದ್ರೆ ಇವಾಗ ಇಷ್ಟೆಲ್ಲ ಒಳ್ಳೇದ್ ನಡೆಯೋದಕ್ಕೂ ಅಂಬಿನೇ ತಾನೇ ಕಾರಣ. ಹೌದಾ? ಅದು ಹೇಗೆ? ನಾನು ರಿಜಿಸ್ಟರ್ ಆಫೀಸಿಗೆ ಬರೋಕ್ ಮುಂಚೆ ಧೈರ್ಯ ಕಳ್ಕೊಂಡಿದ್ದೆ. ಇನ್ಯಾವತ್ತೂ ನೀ ನನಗೆ ಸಿಗಲ್ಲ ಅಂತ ಸಾಯೋ ಯೋಚನೆ ಮಾಡಿದೆ. ಆಗ ನಾನು ಅಂಬಿಗೆ ಕಾಲ್ ಮಾಡಿದೆ. ಅವಳೇ ನನಗೆ ಧೈರ್ಯ ತುಂಬಿ ನನ್ನ ಜವಾಬ್ದಾರಿನ ನೆನೆಸಿದ್ಲು. ಅವಳಿಲ್ಲ ಅಂದಿದ್ರೆ ಖಂಡಿತ ನಾನು ಇನ್ ಮುಂದೆ ಬಂದು ನಿಲ್ತಾ ಇರಲಿಲ್ಲ. ಈಗ ನಾನು ನಿಮ್ಮೆಲ್ಲರ ಜೊತೆ ಒಂದಾಗಿದ್ದೀನಿ ಅಂದ್ರೆ ಅದ್ರಲ್ಲಿ ಅವಳದು ಪಾಲಿದೆ. ಇರು, ಅವಳು ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ನಾನು ತಟ್ಟೆ ಇಟ್ಬಿಟ್ಟು ಬರ್ತೀನಿ. ಅಂಬಿ, ಗೆಲ್ಲಿದ್ಯಾ? ಹೇಳ, ಏನು ನಿಮ್ ಹುಡ್ಗಿ ಹತ್ರ ಲವ್ ಹೇಳ್ಕೊಂಡ? ಅಂಬಿ, ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬಂದೆ. ಓ, ಇದೇನಪ್ಪ, ಮೊದ್ಲೇ ಒಂದ್ಸಲ ಮದ್ವೆ ಆಗಿ ಅದೇ ಹುಡ್ಗಿನ ಮತ್ತೊಂದ್ಸಲ ಮದ್ವೆ. ಆ ದೇವ್ರ ಅನುಗ್ರಹ ಯಾವಾಗ್ಲೂ ನಮ್ಮ ಮೇಲಿರುತ್ತೆ. ಹೌದಮ್ಮ, ನೀವು ಹೇಳಿದ್ ನಿಜ. ನಾನು ಹಾಗೆ ಮಾಡ್ತೀನಿ. ತಾರಾ, ಅಲ್ಲಿ ಕಮಲಿ ಇದ್ದಾಳ, ನಾನು ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇರಿಮ್ಮ, 1 ನಿಮಿಷ ಕೊಟ್ಟೆ. ಕಮ್ಲಿ,
ಕಮಲಿ, ಒಂದ್ ನಿಮಿಷ ಅಮ್ಮ. ರಿಷಿ, ಕಮಲಿಯಲ್ಲಿ ಅವ್ರ ಅಜ್ಜಿ ಮಾತಾಡ್ಬೇಕಂತೆ. ಮಾರು ಒಂದು ನಿಮಿಷ, ನಾನೇ ಮಾತಾಡ್ತೀನಿ ಕೊಡಿ. ಹಲೋ. ಹಾ ರಿಷಿ. ಹಾ ಜಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ಕಮಲಿಯಲ್ಲಿ? ಕಮಲಿ ಅವರು ಇಲ್ಲೇ ಆಚೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ನಿಮಗೆ ಕಾಲ್ ಮಾಡಿಸ್ತೀನಿ. ಸರಿನಪ್ಪ. ಎಲ್ರೂ ಆರಾಮಾಗಿದ್ದೀರ ತಾನೆ? ಹ್ಞೂ ಅಜ್ಜಿ, ಎಲ್ರೂ ಖುಷಿಯಾಗಿ ಆರಾಮಾಗಿದ್ದೀವಿ. ಒಳ್ಳೇದಾಗ್ಲಿ ಕಣಪ್ಪ. ಅಜ್ಜಿ, ಏನಾದ್ರು ಇಂಪಾರ್ಟೆಂಟ್ ಇದೆಯಾ ಮಾತಾಡೋದು? ಏನು ಇಲ್ಲ ರಿಷಿ, ಬಂದ್ಮೇಲೆ ಫೋನ್ ಮಾಡಿಸು. ಸರಿ ಅಜ್ಜಿ. ನಿಮ್ಮ ಪ್ಲಾನ್ ಇಂದಾನೆ ಇದೆಲ್ಲಾನು ಸಕ್ಸಸ್ ಆಗಿದ್ದು. ಹೆಣ್ಣು ಮನೇನ ನಿಭಾಯಿಸ್ತಾರೆ, ಎಲ್ಲದಕ್ಕೂ ಮೂಲ ಹೆಣ್ಣು ಅಂತ ಓದಿದ್ದೆ ಕೇಳಿದ್ದೆ. ಇದೆಲ್ಲ ನಿಜ ಅಂತ ಗೊತ್ತಾಗಿದ್ದು ನಿಮ್ಮಿಂದ. ನನ್ನ ತಂಗಿ ಜೀವನ ಆಗಲಿ, ನಮ್ಮ ಮನೆ ನೆಮ್ಮದಿ ಆಗಲಿ, ನಮ್ಮ ಮನೆನ ನಿಭಾಯಿಸ್ತಾ ಇರೋದೆಲ್ಲ ನೀವು ನಮ್ಮ ಮನೆ ಬೆಳಕು ಕಮಲಿ ಅವರ. ಹಿಂಗ್ಯಾಕೆ ಹೇಳ್ತಿದ್ದೀರಾ ಸರ್? ಇದು ನನ್ನ ಮನೆ, ಇಲ್ಲಿರೋರು ಎಲ್ರೂ ನನ್ನವರು ಸರ್. ಇದು ನನ್ನ ಕರ್ತವ್ಯ, ಇದನ್ನೆಲ್ಲ ನಾನು ಮಾಡಲೇಬೇಕು. ಹೌದು, ಇದು ನಿಮ್ಮ ಮನೆನೇ. ಆದ್ರೆ ಈಗಿನ ಜನರೇಷನ್ನು ನಾನು, ನನ್ನ ಗಂಡ, ನನ್ನ ಮಕ್ಕಳು ಅನ್ನೋದಷ್ಟೇ. ಅತ್ತೆ ಮಾವ ಅನ್ನೋದೆಲ್ಲ ಒಂದು ದೊಡ್ಡ ಹೊರೆ. ಇಂಥ ಜನರೇಷನ್ ಮಧ್ಯ ನೀವು ನನ್ನ ಫ್ಯಾಮಿಲಿ, ನನ್ನ ಅತ್ತೆ ಮಾವ, ನನ್ನ ಆಜ್ಞೆ ಅಂತೆಲ್ಲ ಯೋಚನೆ ಮಾಡ್ತಿರಲ್ಲ. ಇಂಥ ಆಲೋಚನೆ ಇರೋ ನೀವು, ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮನ್ನ ನಾನು ಪಡ್ಕೊಂಡಿರೋದು. ಅಂದ್ರೆ ನೀವು ನನ್ನ ನಿಮ್ಮ ಮಗು ತರ ನೋಡ್ತೀರಾ ಸರ್? ನಂಗೆ ಗೊತ್ತು ಸರ್, ನೀವು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರು ಪ್ರಪಂಚದಾಗೇನೆ ನೀವು ತುಂಬಾ ಇಷ್ಟಪಡೋ ವ್ಯಕ್ತಿ ನಾನೇ ಅಂತ, ನಿಮ್ ಸರ್ವಸ್ವ ನಾನೇ ಅಂತ ನಂಗೆ ಗೊತ್ತೈತೆ ಸರ್. ಆ ಮಾತು ನೀವು ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರು ನಿಮ್ ಮುದ್ನಾಗೆ, ನಿಮ್ ನೋಟ್ದಾಗೆ ನಂಗೆ ಅರ್ಥ ಆಯ್ತೈತೆ ಸರ್. ಹೌದು ಕಮಲಿ ಅವರೇ, ನೀವೇ ನನ್ನ ಪ್ರಪಂಚ, ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಮೊದಲನೇ ಮಗು. ನೀವೇ ನಂಗೆಲ್ಲ. ಓ ಮೈ ಗಾಡ್, ಈ ಮಿಡ್ ನೈಟ್ ಅಲ್ಲಿ ಯಾರು ಓಡಾಡ್ತಿದ್ದಾರೆ? ಏನೋ ಮಾತೆಲ್ಲ ಕೇಳಿಸ್ತಿದೆ. ವಾಟ್ಸ್ ಹ್ಯಾಪನಿಂಗ್? ಓ ಮೈ ಗಾಡ್, ಈ ವಾಯ್ಸ್ ನನಗ್ ಮಾತ್ರ ಕೇಳಿಸ್ತಿದ್ಯಾ ಅಥವಾ ಎಲ್ರೂ ಕೇಳಿಸ್ತಿದ್ಯಾ? ನೋ, ನಾನೀಗ ಗೆದ್ರೆ ಯಾವ ನನ್ನನ್ನ ಇಟ್ಕೋಬಹುದು. ಬೇಡ ಬೇಡ. Oh my God, ಮಾಮ್, ನೀವು ಬೇಬಿ ಮನೆಗ್ ಬಾ ಅಂತ ಎಷ್ಟು ಪಡ್ಕೊಂಡ್ರು ನಾನು ಬಂದಿಲ್ಲ. ಬಟ್ ಯು ನೋ ವಾಟ್, ನಾಳೆ ನಾನು ಸತ್ರು ನಮ್ಮ ಪ್ಲಾನ್ ಮಾತ್ರ ಸ್ಟಾಪ್ ಆಗ್ಬಾರ್ದು ಮಾಮ್. ನೀವೇ ಅದನ್ನ ಕಂಟಿನ್ಯೂ ಮಾಡಿ ಪ್ಲೀಸ್. ಫಾರ್ ನೌ ಪ್ರೇ ಫಾರ್ ಮೀ. ಓ ಗಾಡ್.
ಫೋನ್ ಕೊಡು. ನಾಳೆ ಸಂಜೆ ಸಾರಿ ಇವತ್ತು ಸಂಜೆ ಒಂದು ಈವೆಂಟ್ನ ಅರೇಂಜ್ ಮಾಡಿದ್ದೀವಿ. ಏನ್ ಇವೆಂಟ್ ಅಮ್ಮ? ಹೇಳ್ತೀನಿ ರಿಷಿ, ಆದ್ರೆ ಸಂಜೆವರೆಗೂ ಯಾವುದೇ ಕೆಲಸನ ಇಟ್ಕೋಬೇಡಿ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಸರಿ ಅತ್ತಮ್ಮ. ಸರಿ, ಟೈಮ್ ಆಗ್ತಿದೆ, ಎಲ್ರು ಹೋಗಿ ಮಲ್ಕೊಳ್ಳಿ. ಓಕೆ, ಗುಡ್ ನೈಟ್ ಒನ್ಸ್ ಅಗೈನ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಎವ್ರಿಬಡಿ. ಬನ್ನಿ. ಅನಿಕಾ, ಹೆಂಗಿದ್ರು ನಿಂಗೆ ಈಗ ಬಿರ್ನೆ ನಿದ್ದೆ ಬರಲ್ಲ. ಹೊಸಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಬಿಡ್ತೀಯಾ? ಪರ್ಕೆ ಕೆಳಗೈತೆ. ಹೌದು ಸರ್, ಅವ್ರೆಲ್ಲರೂ ನಮಗೆ ಸರ್ಪ್ರೈಸ್ ಮಾಡಿರ್ಲಿಲ್ಲ ಅಂದ್ರೆ ನಾವು ನಮ್ಮ ಆನಿವರ್ಸರಿ ಅನ್ನೋದನ್ನೇ ಮರ್ತೋಯ್ತಿದ್ವಿ. ಸಾರಿ ಕಮಲಿ ಅವ್ರೆ. ಯಾಕೆ ಸರ್? ಗಂಡನಾಗಿ ಮೊದಲನೇ ಆನಿವರ್ಸರಿನೇ ಮರ್ತ್ಬಿಟ್ಟಿದ್ದ. ಐ ಆಮ್ ಸಾರಿ. ಈ ನನ್ನ ಮುದ್ದು ಹೆಂಡತಿಗೆ ಹ್ಯಾಪಿ ಆನಿವರ್ಸರಿ. ನಿಮ್ಗೂ ಅಷ್ಟೇ ಸರ್, ಹ್ಯಾಪಿ ಆನಿವರ್ಸರಿ. ನೀವು ನನ್ನ ಜೀವನಕ್ಕೆ ಬಂದ್ಮೇಲೆ ಜೀವನ ತುಂಬಾ ಬದಲಾಗಿದೆ. ಚಿಕ್ಕ ಜಗಳ, ಪುಟ್ ಮನಸ್ತಾಪಗಳು, ಆದ್ರೆ ತುಂಬಾ ಪ್ರೀತಿ. ಒಂದ್ ಕಾಲ್ ಭಾಗದಷ್ಟು ನೋವು. ಈ ವರ್ಷ ಇಷ್ಟೆಲ್ಲ ಅನುಭವಿಸಿದ್ವಿ. ಹೌದು ಸರ್, ಗಂಡ ಹೆಂಡತಿ ಅಂದ್ಮ್ಯಾಕೆ ಜಗಳ ಬಂದೇ ಬರ್ತೈತೆ. ಆದ್ರೆ ನಮ್ಮಿಬ್ರ ಮಧ್ಯೆ ಮೂರನೇವ್ರು ಮಾಡಿದ ಕುತಂತ್ರದಿಂದ ಸ್ವಲ್ಪ ಮನಸ್ತಾಪ ಆಯ್ತು. ಆದ್ರಿಂದ ನಮ್ಮಲ್ಲಿದ್ದ ನಂಬಿಕೆನ ಕಳ್ಕೊಂಡ್ವಿ. ನಮ್ಗೆ ಇದೊಂದು ಪಾಠ ಆಗ್ಬೇಕು ಕಮಲಿ ಅವರೇ. ಜೀವನದಲ್ಲಿ ಇನ್ಯಾವತ್ತೂ ಎಡವಬಾರ್ದು. ಮೂರನೇ ಅವ್ರಿಗೆ ಯಾವತ್ತೂ ಅವಕಾಶ ಕೊಡಬಾರ್ದು. ಹಾಗೆ ಯಾರು ಏನೇ ಹೇಳಿದ್ರು ನಮ್ಮಿಬ್ರು ಮಧ್ಯೆ ಇರುವಂತ ನಂಬಿಕೆ ಹಾಳಾಗಬಾರ್ದು. ಇಲ್ಲ ಸರ್, ಇದ್ರ ಹಿಂದೆನೂ ನಾನ್ ನಂಬಿಕೆ ಕಳ್ಕೊಂಡಿರ್ಲಿಲ್ಲ. ಆದ್ರೆ ಆ ನಂಬಿಕೆ ಮೇಲೆ ಗೊಂದಲ, ಮನಸ್ತಾಪ ಅನ್ನೋ ಮುಸ್ಕು ಕವ್ದಿತ್ತು. ಆದ್ರೆ ಇನ್ ಮುಂದೆ ನಮ್ಮಿಬ್ರ ಮಧ್ಯೆ ಯಾವತ್ತೂ ಹಿಂಗಾಗಲ್ಲ ಸರ್. ನಮ್ ಜೀವ ಇರೋವರೆಗೂ ಹೀಗೆ ಒಬ್ರಿಗೊಬ್ರು ಪ್ರೀತಿ ಕೊಡ್ತಾ ಜೀವನ ಪೂರ್ತಿ ಇರೋಣ ಕಮಲಿ ಅವರೇ. ಏನಜ್ಜಿ ನೀವು ಫೋನ್ನಾಗ ವಿಶ್ ಮಾಡಿದ್ರೆ ಸಾಕಾ? ನಂಗೆ ನಿಮ್ಮ ಆಶೀರ್ವಾದನ ಫೋನ್ನಾಗ ತಗೊಳಕ್ ಇಷ್ಟ ಇಲ್ಲ ಅಜ್ಜಿ. ನನ್ಗೆ ಅಂತ ಉಳ್ದಿರೋ ತವರು ನೀವೊಬ್ರೆ. ನಿಮ್ ತವ ಆಶೀರ್ವಾದ ತಗೋಬೇಕು ಅಂತ ನೇರವಾಗಿ ಬಂದ್ವಿ. ನನ್ನ ಆಶೀರ್ವಾದ ನಿನ್ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತಮ್ಮ. ನೀನು ನಿನ್ ಗಂಡ ಇಬ್ರು 100 ವರ್ಷ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಅಜ್ಜಿ. ಅಜ್ಜಿ, ಇವತ್ ಸಂಜೆ ನೀವು ತಪ್ಪದೆ ಮನೆಗೆ ಬರ್ಬೇಕು. ನಮ್ಮ ಮದ್ವೆ ದಿವಸ ಅಂತ ಅತ್ತೆ ಮಾವ ಸೇರಿ ಇವೆಂಟ್ ಆರ್ಗನೈಸ್ ಮಾಡ್ತಾವ್ರೆ. ನೀವು ನಮ್ ತವ್ರ ಮನೆಯಿಂದ ಬಂದ್ರೆ ನಂಗೆ ಅದೇ ಖುಷಿ. ಸರಿ ಕಮಲಿ, ಖಂಡಿತ ಬರ್ತೀನಿ. ಕಮಲಿ, ನೀನ್ ಇವತ್ತು ಬರಬಾರ್ದಾಗಿತ್ತು. ಯಾಕಜ್ಜಿ? ಇವತ್ತು ಇಡೀ ದಿನ ನೀನು ನಿನ್ ಗಂಡನ ಜೊತೆ ಕಾಲ ಕಳಿಬೇಕು. ಅದರಲ್ಲೂ ಮೊದಲನೇ ಆನಿವರ್ಸರಿ. ಎಷ್ಟು ಖುಷಿ, ಎಷ್ಟು ಸಂಭ್ರಮ ಎಲ್ಲ ಇರುತ್ತೆ. ರಿಷಿ ಕಾಯ್ತಾ ಇರ್ತಾನೆ. ಹೋಗೋಗು ಬೇಗ. ಇವತ್ ಮಾತ್ರ ಅಲ್ಲ ಅಜ್ಜಿ, ನಾನು ರಿಷಿ ಸರು ಪ್ರತಿ ಕ್ಷಣನೂ ಜೊತೆಯಾಗಿರ್ಬೇಕು. ಪ್ರತಿ ಕ್ಷಣನೂ
ಸಂತೋಷದಿಂದ ಕಾಲ ಕಳಿಬೇಕು. ಮೊದಲನೇ ಆನಿವರ್ಸರಿ ಮಾತ್ರ ಅಲ್ಲ, 100ನೇ ಆನಿವರ್ಸರಿನಾಗೂ ನಾವಿಬ್ರು ಹಿಂಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಆ ನನ್ನ ಆಸೆಗೆ ನಿಮ್ಮಂತವ್ರ ಆಶೀರ್ವಾದ ಸಿಕ್ಕಿದ್ರೇನೆಯ ಅದ್ ಪಲ್ಸೋದು. ಅದಕ್ಕೆ ಬಂದೆ. ಆ ದೇವ್ರು ನಿನ್ನ ಆಸೆನೆಲ್ಲ ಈಡೇರಿಸ್ಲಮ್ಮ. ಬರೋ ವರ್ಷ ನನ್ನ ಮೊಮ್ಮಗಳು ಮರಿ ಮೊಮ್ಮಗು ಜೊತೆ ಬರೋ ಹಾಗಾಗ್ಲಿ. ಸರಿ ಅಜ್ಜಿ, ನಾನಿನ್ ಬರ್ತೀನಿ. ಅಜ್ಜಿ, ಚಿಕ್ಕಮ್ಮ ಅಲ್ಲಿ? ಅವಳೆಲ್ಲ ಎದ್ದಿರ್ತಾಳಮ್ಮ, ಇನ್ನೂ ಹಾಸ್ಟೆಲ್ ಕನ್ಸ್ ಕಾಣ್ತಾ ಇರ್ತಾಳೆ. ಏನು ಏನೋ ಹೇಳ್ಬೇಕು ಅಂತ ಬಂದಿರೋ ಹಾಗಿದೆ. ಏನ್ ವಿಷಯ? ಹೌದು ಅತ್ತೆ, ಅಂಬಿ ವಿಷಯ. ಏನು? ಅಲ್ಲ ಅತ್ತೆ, ಮೊನ್ನೆವರೆಗೂ ಅಂಬಿ ಮನೆಗೆ ಬರ್ತಿದ್ಲು, ಈಗ ಬರ್ತಾನೆ ಇಲ್ಲ. ಯಾಕೆ ಅಂತ ನೀವ್ ಕೇಳಲೇ ಇಲ್ವಲ್ಲ ಅತ್ತೆ? ಅಂಬಿ ನನಗ್ ಫೋನ್ ಮಾಡಿದ್ಲು, ಏನೋ ಕೆಲ್ಸದಲ್ಲಿದ್ದಾಳಂತೆ. ಬರೀ ಫೋನಲ್ಲೇ ಮಾತಾಡ್ಕೊಂಡ್ರೆ ಆಗುತ್ತಾ ಅತ್ತೆ? ಅವಳು ಈ ಮನೆ ಮೊಮ್ಮಗಳು ಅಲ್ಲದೆ, ಇವತ್ತು ಈವೆಂಟ್ಗೆ ನೀವು ಹೋಗ್ತಿದ್ದೀರಲ್ವಾ? ತಾರಾ ಮನೆಯವರು ಎಲ್ಲರೂ ಕರೆದಿರ್ತಾರೆ. ಈ ಟೈಮಲ್ಲಿ ಅಂಬಿನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವ್ರ ಮನೆ ಸಂತೋಷದ ಬಗ್ಗೆ ನೀನ್ ಯೋಚಿಸ್ತಿದ್ಯಾ ಅನ್ನೋದೇ ತುಂಬಾ ಆಶ್ಚರ್ಯ ಆಗ್ತಿದೆಯಲ್ಲ. ಹಾಗೇನೂ ಇಲ್ಲ ಅತ್ತೆ, ಎಲ್ರೂ ಕಮ್ಲಿ ಕಮ್ಲಿ ಅಂತ ಅವಳೇ ಮೆರೆಸ್ತಾರೆ. ಆದ್ರೆ ನನಗೆ ಅಂಬಿ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಯಾಕಂದ್ರೆ ಅವಳು ಡೇರ್ ಅಂಡ್ ಡೈರೆಕ್ಟ್. ಅದು ಅಲ್ಲದೆ ಯಾವಾಗ್ಲೂ ನೀವು ಕಮ್ಲಿಗೆ ಏನ್ ಸಿಕ್ಕಿದೆ ಅಂತ ಕೇಳ್ತಿರ್ತೀರಲ್ಲ, ಅಂಬಿಗೆ ಏನ್ ಸಿಕ್ಕಿದೆ ಅತ್ತೆ? ಅವಳು ಮುಂಚಿಂದನೂ ಕಮ್ಲಿಗಿಂತ ಕಷ್ಟದಲ್ಲೇ ಬೆಳೆದವಳು. ಕಮ್ಲಿ ಈಗ್ಲಾದ್ರೂ ಸುಖದ ಸುಪ್ಪತ್ತಿಗೆಲ್ಲಿದ್ದಾಳೆ. ಆದ್ರೆ ಪಾಪ ಅಂಬಿ, ಅದಕ್ಕೆ ಅತ್ತೆ ಪಾರ್ಟಿಗೆ ಅವಳು ಬರ್ಲಿ ಅನ್ನೋದು ನನ್ನ ಆಸೆ. ಅದು ಅಲ್ಲದೆ ಅತ್ತೆ, ಕಮ್ಲಿ ಅಂಬಿ ಇಬ್ರು ಜೊತೆಗಿರೋದನ್ನ ನೋಡೋದಕ್ಕೆ ನಿಮ್ಗೂ ಆಗುತ್ತಲ್ವಾ? ಏನೋ ನನ್ಗನ್ಸಿದನ್ನ ನಾನು ಹೇಳಿದೀನ. ಕರಿಬೇಕು ಅನ್ಸಿದ್ರೆ ಕರೀರಿ. ಕಮಲಿ ಮೇಲಿನ ಕೋಪಕ್ಕಾದ್ರೂ ಇವಳು ಅಂಬಿನ ಇಷ್ಟಪಟ್ಟು ಅವಳ ಬಗ್ಗೆ ಕನ್ಸನ್ ತೋರಿಸ್ತಿದ್ದಾಳಲ್ಲ, ಅದೇ ಸಮಾಧಾನ. ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಕಮಲಿಯವರ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸರ್. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಒಂದು ಕಂಡೀಷನ್. ಏನಿಲ್ಲ, ನೀವು ಗಿಫ್ಟ್ನ ಇವಾಗ ಓಪನ್ ಮಾಡಂಗಿಲ್ಲ ಸರ್. ಅದನ್ನ ನಾವು ಪಾರ್ಟಿ ಎಲ್ಲ ಮುಗಿಸ್ಕೊಂಡ್ ಬಂದ್ಮ್ಯಾಕೆ ರಾತ್ರಿನೇ ಓಪನ್ ಮಾಡಿ ನೋಡ್ಬೇಕು. ಅದು ನಾವಿಬ್ರು ಇರ್ತೀವಲ್ಲ ಅವಾಗ. ಸರಿ, ಓಕೆ. ಕಮಲಿ ಅವರೇ, ಯಾಕೆ ಸರ್? ನಿಮ್ಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ನೀವು ಕೊಟ್ಟಿದ್ದ ಗಿಫ್ಟನ್ನ ನಾನು ಓಪನ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರಿ. ಈಗ ನಾನು ಕೊಟ್ಟಿದ್ದ ಗಿಫ್ಟನ್ನ ನೀವು ಓಪನ್ ಮಾಡ್ತಾ ಇದ್ದೀರಾ. ನೈಟ್ ಫಂಕ್ಷನ್ ಮುಗಿದ್ಮೇಲೆ ಇಬ್ರು ಒಟ್ಟಿಗೆ ಗಿಫ್ಟ್ ಓಪನ್ ಮಾಡೋಣ. ಇದೊಳ್ಳೆ ಕಥೆ ಆಯ್ತಲ್ಲ ಸರ್. ನಾನು ಹೇಳ್ದಂಗೆ ನೀವು ಹೇಳ್ತಿದ್ದೀರಾ. ದೊಡ್ಡ ಕಾಪಿ ಕ್ಯಾಟ್ ನೀವು. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ನಾನು ಈಗಲೇ ನೋಡ್ಬೇಕು. ಕಮಲಿ ಅವರ, ದೊಡ್ಡವರು ಏನ್ ಹೇಳಿದ್ದಾರೆ? ಹೆಂಡತಿ ಏನೇ ಹೇಳಿದ್ರು ಗಂಡ ಮಾಡ್ಬೇಕು ಅಂತಲ್ವಾ? ಹ್ಞೂ, ಅದಕ್ಕೆಯ ನಾನ್ ಹೇಳ್ದಂಗೆ ನೀವು ಮಾಡ್ಬೇಕು. ನೀವ್ ಹೇಳ್ದಂಗೆ ನಾನ್ ಮಾಡ್ಬೇಕು ಅನ್ನೋದೇನಿಲ್ವಲ್ಲ. ಅದು ಇದೊಂದ್ಕಿತ ಸರ್, ಇದೊಂದ್ಕಿತ ನಾನು ಓಪನ್ ಮಾಡಿ ನೋಡ್ಬಿಡ್ತೀನಿ. ನೋ 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 ನೋ, ಹಾಗೆಲ್ಲ ಆಗದೇ ಇಲ್ಲ. ಈ ವಿಚಾರದಲ್ಲಿ ನೀವು ನನ್ನ ಮಾತು ಕೇಳಲೇಬೇಕು. ಅಷ್ಟಕ್ಕೂ ನಾನೇನು ಎಕ್ಸ್ಟ್ರಾ ಹೇಳ್ತಿಲ್ವಲ್ಲ, ನಿಮ್ ಮಾತನ್ನೇ ಇಬ್ರು ಫಾಲೋ ಮಾಡೋಣ ಅಂತ ಹೇಳ್ತೀನಪ್ಪ. ಸರಿ ಆಯ್ತು, ಮಾತನಾಗೆ ಮೋಡಿ ಮಾಡ್ಬಿಡ್ತೀರಾ ಸರ್ ನೀವು. ರಾತ್ರಿನೇ ಓಪನ್ ಮಾಡಿ ನೋಡ್ತೀನಿ. ಅಲ್ಲಿ ತನಕ ನನ್ನ ಕಬೋರ್ಡ್ ಅಲ್ಲಿ ಸೇಫ್ ಆಗಿ ಇಟ್ಕೋತೀನಿ. ಅಜ್ಜಿ ಫೋನ್. ಹ್ಞೂ ಸರ್. ಲೌಡ್ ಸ್ಪೀಕರ್ ಆನ್ ಮಾಡಿ.
ಅಜ್ಜಿ